ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕೇಶವ ಮೀನಾ ರೆಡಿಯಾಗಿ ಹೊರಗಡೆ ಬರ್ತಾರೆ. ಯಾಕೋ ಕೇಶವ ನಿಂತ್ಬಿಟ್ಟೆ, ಬಾ ಹೋಗೋಣ ಅಂತಾಳೆ ಮೀನಾ. ನಾವು ಹೋಗಬೇಕಾಗಿರೋ ಜಾಗ ಅಲ್ಲಿದೆ ನೋಡು ಅಂತಾನೆ ಕೇಶವ. ಅಂದರೆ ಅಂತಾಳೆ ಮೀನಾ. ನೋಡಲಿ ಅಂತಾನೆ ಕೇಶವ. ಅಲ್ಲಿ ವೆಲ್ಕಮ್ ಟು ಕಪಲ್ ಕಾಂಪಿಟೇಷನ್ ಅಂತ ಬೋರ್ಡ್ ಇರುತ್ತೆ. ಏನೋ ಕೇಶವ ಇದು ಅಂತಾಳೆ ಮೀನಾ. ಮೀನಾ, ಬೆಸ್ಟ್ ಕಪಲ್ ಕಾಂಪಿಟೇಷನ್ನು ಈ ಹೋಟೆಲ್ನವರೇ ಆರ್ಗನೈಸ್ ಮಾಡಿದಾರಂತೆ. ಕಪಲ್ಸ್ಗೆ ಅಂತಾನೆ ಆರ್ಗನೈಸ್ ಮಾಡಿರೋದು. ಯಾರು ಚೆನ್ನಾಗಿ ಆಟ ಆಡಿ ಗೆಲ್ತಾರೋ ಅವರಿಗೆ ಬೆಸ್ಟ್ ಕಪಲ್ ಅಂತ ಅವಾರ್ಡ್ ಸಿಗುತ್ತೆ. ನಿನಗೆ ಇದೆಲ್ಲ ಇಷ್ಟ ಅಲ್ವಾ? ಅದಕ್ಕೆ ನಮ್ಮಿಬ್ಬರ ಹೆಸರನ್ನ ರಿಜಿಸ್ಟರ್ ಮಾಡಿಸಿದ್ದೀನಿ, ನಿನಗೆ ಸರ್ಪ್ರೈಸ್ ಆಗಿರಲಿ ಅಂತ ಈಗ ಹೇಳಿದೆ ಅಂತಾನೆ ಕೇಶವ. ಕೇಶವ, ನಿಜವಾಗ್ಲೂ ಅಂತಾಳೆ ಮೀನಾ. ಹ್ಞೂ ಮೀನಾ, ಬಾ ಹೋಗೋಣ ಅಂತಾನೆ ಕೇಶವ. ಆಗ ಮೀನಾ ಯೋಚನೆ ಮಾಡ್ತಾಳೆ, ಏನಾಯಿತು ಈ ಕಾಂಪಿಟೇಷನ್ಗೆ ಮೆಂಟಲಿ ಪ್ರಿಪೇರ್ ಆಗಿಲ್ಲ ಅಂತನಾ? ಸೋಲ್ತೀವೋ ಗೆಲ್ತೀವೋ ಅಂತ ಭಯನಾ? ನಾನಿರುವಾಗ ಭಯ ಯಾಕೆ? ಬಾ ಹೋಗೋಣ ಅಂತಾನೆ ಕೇಶವ. ಹಾಗಲ್ಲ ಕೇಶವ, ನನ್ನ ಮನಸ್ಸಲ್ಲಿರೋ ಆಸೆಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಅದನ್ನೆಲ್ಲ ಈಡೇರಿಸ್ತೀಯಾ. ಇದಕ್ಕೆ ನಾನು ಏನಂತ ಹೇಳಲೇಬೇಕು ಕೇಶವ? ಆ ಕಾಂಪಿಟೇಷನಲ್ಲಿ ನಾವು ಸೋಲ್ತೀವೋ ಗೆಲ್ತೀವೋ ಗೊತ್ತಿಲ್ಲ, ಆದರೆ ನನಗೆ ನೀನು, ನಿನಗೆ ನಾನು ಯಾವತ್ತಿದ್ರೂ ಬೆಸ್ಟ್ ಕಫಲ್ ಕೇಶವ. ನಿನಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕಣೋ ಅನ್ನುವಾಗ ಮೀನಾ ಕಣ್ಣಲ್ಲಿ ನೀರು ಬರುತ್ತೆ. ಆಗ ಕೇಶವ ಬೀಳ್ತಾ ಇರೋ ಅವಳ ಕಣ್ಣೀರನ್ನು ಕೈಯಲ್ಲಿ ಹಿಡಿದು, ಇದಕ್ಕಿಂತ ಥ್ಯಾಂಕ್ಸ್ ಹೇಗೆ ಹೇಳ್ತೀಯಾ? ನಿನ್ನ ಆನಂದ ಬಾಷ್ಪನೇ ಎಲ್ಲ ಹೇಳ್ತಿದೆ ಅಂತ. ಈ ಆನಂದ ಬಾಷ್ಪ ಎಲ್ಲ ಸಾಕು, ಕಪಲ್ ಕಾಂಪಿಟೇಷನ್ಗೆ ನಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಸಿದ್ದೀನಿ. ನಾವೇನು ಇದರ ಆರ್ಗನೈಸರ್ ಅಲ್ಲ, ನಾವು ಲೇಟಾಗಿ ಹೋದರೆ ಡಿಸ್ಕ್ವಾಲಿಫೈ ಆಗ್ತೀವಿ, ಬಾ ಹೋಗೋಣ ಅಂತಾನೆ ಕೇಶವ. ಈಚೆ ಪ್ರಿಯಾ ಅಪ್ಪ ಲಕ್ಷ್ಮಿ ಲಕ್ಷ್ಮಿ ಅಂತ ಸಾಂಗ್ ಹೇಳ್ತಾರೆ. ಈ ಲಕ್ಷ್ಮಿ ನಮ್ಮ ಮನೇಲೇ ಇರಬೇಕು ಅಂತ ನನಗೂ ತುಂಬ ಆಸೆ ರೀ. ಆದರೆ ಮಿಸ್ಟರ್ ಪೊರ್ಕಿ ಪರಮೇಶ್ ಇದನ್ನು ಯಾರಿಗೆ ಕೊಡಬೇಕು? ಅವರಿಗೆ ಮರ್ಯಾದೆಯಿಂದ ಕೊಟ್ಬಿಡಿ, ಇಲ್ಲಾಂದರೆ ಅವ್ರು ನಮ್ಮನೆ ಮುಂದೆ ನಿಂತ್ಕೊಂಡು ಲಕ್ಷ್ಮಿ ಲಕ್ಷ್ಮಿ ಅಂತ ನಮ್ಮ ಮೇಲೆ ತಾಂಡವ ಆಡಿಬಿಡ್ತಾರೆ ಅಂತಾರೆ ವೀಣಾ. ವೀಣಾ, ಆದರೂ ನಮಗೆ ಎಷ್ಟು ಒಳ್ಳೆ ಅಳಿಯಂದ್ರು ಸಿಕ್ಕಿದಾರಲ್ವಾ ಅಂತಾರೆ ಪರಮೇಶ್ವರ್. ಹೌದು ರೀ, ನಾವು ತುಂಬ ಪುಣ್ಯ ಮಾಡಿದ್ದೀವಿ. ಅಳಿಯಂದಿರನ್ನು ನಾವು ಮೊದಲನೇ ಸಲ ನೋಡಿದಾಗ ಅವ್ರು ಶ್ರೀರಾಮಚಂದ್ರ ಅಪ್ಪ ಅಮ್ಮನ ಮಾತನ್ನು ಮೀರೋದೇ ಇಲ್ಲ, ನಮ್ಮ ಕಡೆ ಗಮನನೇ ಕೊಡಲ್ಲ ಅಂತ ಒಂದು ಸಣ್ಣ ಅಳುಕಿತ್ತು ರೀ. ಆದರೆ ನಮ್ಮ ಅಳಿಯಂದ್ರು ಬರೀ ಶ್ರೀರಾಮಚಂದ್ರ ಅಲ್ಲ, ಸೀತಾ ರಮಣ ನಮ್ಮ ಮಗಳು ಹೇಳಿದ ಮಾತಿಗೆ ಎಷ್ಟು ಬೆಲೆ ಕೊಡ್ತಾರೆ ನೋಡ್ರಿ, ನಮಗೆ ಇನ್ನೇನ್ರಿ ಬೇಕು ಅಂತಾರೆ ವೀಣಾ. ಮೊದಲು ಈ ದುಡ್ಡನ್ನು ಜಯರಾಮಣ್ಣಂಗೆ ಕೊಟ್ಟು ಕೈ ತೊಳ್ಕೊಂಡು ಬಿಡಬೇಕು ಅಂತಾರೆ ಪರಮೇಶ್ವರ್. ಹೌದು ರೀ, ಇನ್ಮೇಲೆ ಯಾವ ತಲೆ ಬಿಸಿನೂ ಬೇಡ, ಈ ಸಾಲ ಎಲ್ಲ ತೀರಿಸ್ಬಿಟ್ಟು ನೆಮ್ಮದಿಯಾಗಿದ್ಬಿಡೋಣ, ಆಮೇಲೆ ನಾನೇ ರಾಣಿ ನೀವೇ ರಾಜ ಅಂತಾಳೆ ವೀಣಾ. ಈಚೆ ಕೇಶವ ಮೀನಾ ಕಾಂಪಿಟೇಷನ್ಗೆ ಬರ್ತಾರೆ. ಎಲ್ಲರೂ ಕಪಲ್ಸು ಆಲ್ರೆಡಿ ಬಂದಿರ್ತಾರೆ. ಮೀನಾ ಕೇಶವನು ಬಂದು ಕೂತ್ಕೋತಾರೆ. ಕೇಶವ, ಇಲ್ಲಿ ಬಂದಿರೋರನ್ನ ನೋಡಿದ್ಯಾ ಅಂತಾಳೆ ಮೀನಾ. ನೋಡಿದೆ ಅಂತಾನೆ ಕೇಶವ. ಇಲ್ಲಿ ಬಂದಿರೋರೆಲ್ಲ ಪ್ರಿಪೇರ್ ಆಗಿ ಕಾಂಪಿಟೇಷನ್ಗೆ ಅಂತಾನೆ ರೆಡಿಯಾಗಿದ್ದಾರೆ. ನೋಡು ಎಷ್ಟು ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಎಲ್ಲರೂ ಪಾಶ್ ಆಗಿ ಕಾಣಿಸ್ತಿದ್ದಾರೆ. ನಾವೇ ಕಣೋ ಇಲ್ಲಿ ಸಪ್ಪೆ, ಒಳ್ಳೆ ನಂದನ್ ಇಡ್ಲಿ ನಂದಗೋಪಾಲದ ಥರ ಬಂದಿದ್ದೀವಿ ಅಂತಾಳೆ ಮೀನಾ. ಮೀನಾ, ಬಟ್ಟೆ ವಿಷಯ ಬಿಟ್ಟಾಕು, ನಾವಿಲ್ಲಿಗೆ ಬಂದಿರೋದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಸೊ ಚೆನ್ನಾಗಿ ಆಟ ಆಡೋಣ, ಎಂಜಾಯ್ ಮಾಡೋಣ, ನೋಡು ಎಲ್ಲರ ಜೊತೆ ಬೆರೆಯೋಣ. ಅಷ್ಟಕ್ಕೂ ನಾವು ಹಾಕಿರೋ ಬಟ್ಟೆ ನೋಡಿ ನಮಗೆ ಪ್ರೈಸ್ ಬರಲ್ಲ, ನಮ್ಮ ಮಧ್ಯೆ ಇರೋ ಹೊಂದಾಣಿಕೆ ನೋಡಿ ಪ್ರೈಸ್ ಕೊಡೋದು ಅಂತಾನೆ ಕೇಶವ. ಹೌದಲ್ವಾ, ನನಗಂತೂ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಗೊತ್ತಾ, ತುಂಬ ಖುಷಿ ಆಗ್ತಿದೆ ಕಣೋ ಅಂತಾಳೆ ಮೀನಾ. ಆಗ ಇವ್ರ ಪಕ್ಕ ಕೂತಿರೋ ಜೋಡಿ, ನೋಡು ಅವರಿಗೆ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ, ಏನಿಲ್ಲ, ಅವರೆಲ್ಲ ಹೇಗೆ ಗೆಲ್ತಾರೆ ಏನೋ ಅಂತ ಮಾತಾಡ್ತಾರೆ. ಆಗ ಮೀನಾ ಸಿಟ್ಟಿಂದ ನಿಂತ್ಕೋತಾಳೆ. ಬೇಡ ಮೀನಾ ಅಂತ ಕೇಶವ ಮೀನನ್ನ ಕೈ ಹಿಡಿದು ಕೂರಿಸ್ತಾನೆ. ಮತ್ತಿನ್ನೇನು ಕೇಶವ, ಅವರನ್ನು ನೋಡು, ತಮಗೆ ತಾವು ಎಷ್ಟು ಓವರಾಗಿ ಮಾತಾಡ್ತಿದ್ದಾರೆ. ಅವ್ರು ಯಾರು ನಮಗೆ ಕಮೆಂಟ್ ಮಾಡೋಕ್ಕೆ? ನಮ್ಮನ್ನು ನೋಡಿದ ತಕ್ಷಣ ನಾವಿಲ್ಲಿ ಡಿಸರ್ವಿಂಗ್ ಅಲ್ಲ ಅಂತ ಜಡ್ಜ್ ಮಾಡ್ತಿದ್ದಾರೆ. ಅವರನ್ನು ವಿಚಾರಿಸ್ಬಿಡ್ತೀನಿ, ಬಿಡು ನನ್ನ ಕೈನ ಅಂತಾಳೆ ಮೀನಾ. ಬೇಡ, ನಾವಿಲ್ಲಿಗೆ ಬಂದಿರೋದು ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ, ಎಂಜಾಯ್ ಮಾಡೋಣ, ನಮಗೆ ಯಾಕಿದೆಲ್ಲ ವಿಷಯ, ಸುಮ್ಮನಿರು ಅಂತಾನೆ ಕೇಶವ. ಕೂಲಾಗು, ಸ್ಮೈಲ್ ಅಂತಾನೆ ಕೇಶವ. ಮೀನಾ ಸ್ಮೈಲ್ ಮಾಡ್ತಾಳೆ. ಈಚೆ ಪ್ರಿಯಾ ರೂಮಲ್ಲಿ ಬೇಜಾರಲ್ಲಿ ಕೂತಿರ್ತಾಳೆ. ಆಗ ಮಾಧವ ಬಂದು, ಏನು ಮೇಡಮ್ ಅವರು ಸುಮ್ಮನೆ ಕೂತಿದ್ದೀರಾ ಅಂತಾನೆ. ಒಂದೊಂದು ಸಲ ಸುಮ್ಮನೆ ಇದ್ಬಿಡೋದೇ ಸರಿ ಅನಿಸುತ್ತೆ, ಅದಕ್ಕೆ ಸುಮ್ಮನೆ ಇದ್ದೀನಿ ಅಂತಾಳೆ ಪ್ರಿಯಾ. ಯಾಕೆ ಪ್ರಿಯಾ ಒಂಥರ ಮಾತಾಡ್ತಿದ್ಯಾ, ಏನಾಯಿತು ಅಂತಾನೆ ಮಾಧವ. ರೀ, ನಾನು ಈ ಮನೇಲಿ ಯಾರಿಗೂ ಇಷ್ಟನೇ ಇಲ್ಲ ಅನಿಸುತ್ತೆ. ನಿನ್ನೆ ಅತ್ತೆ ಬೈದರು, ಇವತ್ತು ನೋಡಿದರೆ ವಲ್ಲಭ ಅವರು ನನ್ನ ಜೊತೆ ಒರಟಾಗಿ ಮಾತಾಡಿದರು. ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಅಂತಾಳೆ ಪ್ರಿಯಾ. ಏನು, ವಲ್ಲಭ ನಿನ್ನ ಜೊತೆ ಒರಟಾಗಿ ಮಾತಾಡಿದ್ನಾ? ಯಾವ ವಿಷಯಕ್ಕೆ ಪ್ರಿಯಾ ಅಂತಾನೆ ಮಾಧವ. ಅದೇ ರೀ, ಮಾವನ ಹತ್ರ ನಾನು ಟ್ಯೂಷನ್ ವಿಷಯ ಹೇಳಿದ್ನಲ್ಲ, ಅದಕ್ಕೆ ಅವ್ರು ಬೇಜಾರು, ನೀವು ಈ ವಿಷಯನ ಹೇಳಬಾರ್ದಿತ್ತು, ಇದಕ್ಕೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ರೀ ಅಂತಾಳೆ ಪ್ರಿಯಾ. ಅಪ್ಪಂಗೆ ಟ್ಯೂಷನ್ ವಿಷಯ ಹೇಳಿದ್ದು ನೀನಾ ಅಂತಾನೆ ಮಾಧವ. ಅಯ್ಯೋ, ನಾನೇನು ಬೇಕು ಅಂತ ಹೇಳಿಲ್ಲ ರೀ, ಮಾವ ಹೇಳಿದರು,
ಟೀ ಲೋಡ್ ಬರುತ್ತೆ, ಮನೆ ಅಂಗಳದಲ್ಲಿ ಇರಿಸ್ಕೊಳ್ಳಿ ಅಂತ. ಅಲ್ಲಿ ಅಮ್ಮು ಟ್ಯೂಷನ್ ಮಾಡ್ತಿದ್ದಾಳೆ, ಜಾಗ ಇಲ್ಲ ಅಂತ ಹೇಳಿದೆ ಅಷ್ಟೇ ಅಂತಾಳೆ ಪ್ರಿಯಾ. ಆದರೂ ಪ್ರಿಯಾ, ಅಪ್ಪಂಗೆ ನೀನು ಈ ವಿಷಯ ಹೇಳ್ಬಾರ್ದಿತ್ತು, ಅದರಿಂದ ಎಷ್ಟು ದೊಡ್ಡ ಗಲಾಟೆ ಆಯಿತು ಅಂತ ನೀನೇ ನೋಡಿದ್ಯಲ್ಲ. ಅದಕ್ಕೆ ವಲ್ಲಭಂಗೆ ಬೇಜಾರಾಗಿದೆ. ಅವನು ನಿನ್ನ ಹತ್ರ ಹೀಗೆಲ್ಲ ಮಾತಾಡಿದ್ದಾನೆ. ಅವನು ನಿನ್ನ ಜೊತೆ ಈ ರೀತಿ ಮಾತಾಡೋದ್ರಲ್ಲಿ ನನಗೇನು ತಪ್ಪನಿಸ್ತಿಲ್ಲ. ಇನ್ಮೇಲೆ ನೀನು ಇಂಥ ವಿಷಯಗಳಲ್ಲಿ ಹುಷಾರಾಗಿರಬೇಕು ಪ್ರಿಯಾ ಅಂತಾನೆ ಮಾಧವ. ಮತ್ತೆ ಮಾವನ ಹತ್ರ ನಾನು ಸುಳ್ಳು ಹೇಳಬೇಕಾಗಿತ್ತಾ ಅಂತಾಳೆ ಪ್ರಿಯಾ. ಹಾಗಲ್ಲ ಪ್ರಿಯಾ ಅಂತಾನೆ ಮಾಧವ. ಮತ್ತೆ ಇನ್ನೇನ್ರಿ, ಯಾರಾದರೂ ಅತ್ತಿಗೆ ಹತ್ರ ಈ ಥರ ಮಾತಾಡ್ತಾರ? ನೀವು ವಲ್ಲಭ ಹತ್ರ ಹೋಗಿ ಬುದ್ಧಿ ಹೇಳಲೇಬೇಕು ರೀ ಅಂತಾಳೆ ಪ್ರಿಯಾ. ಬುದ್ಧಿ ಹೇಳಬೇಕಾ? ಪ್ರಿಯಾ, ನಾನು ಹೋಗಿ ಇದ್ರ ಬಗ್ಗೆ ಮಾತಾಡೋದು ಚೆನ್ನಾಗಿರಲ್ಲ ಅನ್ಸುತ್ತೆ. ಈ ವಿಷಯ ಇಲ್ಲಿಗೆ ಬಿಟ್ಬಿಡೋಣ ಅಂತಾನೆ ಮಾಧವ. ಅಂದರೆ ನನಗೆ ನೋವಾಗಿರೋದು ನಿಮಗೆ ಲೆಕ್ಕಕ್ಕೆ ಇಲ್ವಾ ಅಂತಾಳೆ ಪ್ರಿಯಾ. ಪ್ರಿಯಾ, ಅದು ಹಾಗಲ್ಲ ಅಂತಾನೆ ಮಾಧವ. ಮತ್ತು ಹೇಗ್ರಿ, ನನಗೆ ಎಷ್ಟು ನೋವಾಗಿದೆ ಗೊತ್ತಾ? ವಲ್ಲಭ ಅವರಿಗೆ ಅವ್ರ ಅತ್ತಿಗೆಗೆ ಹೇಗೆ ಗೌರವ ಕೊಡಬೇಕು ಅಂತಲೇ ಗೊತ್ತಿಲ್ಲ. ಗೊತ್ತಿದ್ದರೆ ಅವ್ರು ಈ ಥರ ಎಲ್ಲ ಮಾತಾಡ್ತಾನೆ ಇರಲಿಲ್ಲ. ಅದಕ್ಕೆ ನೀವು ಹೋಗಿ ಅವ್ರ ಹತ್ರ ಮಾತಾಡಿ, ಆವಾಗಾದರೂ ಅವ್ರು ಅರ್ಥ ಮಾಡ್ಕೋತಾರ ನೋಡೋಣ ಅಂತಾಳೆ ಪ್ರಿಯಾ. ಸರಿ, ವಲ್ಲಭ ಹತ್ರ ನಾನು ಹೋಗಿ ಮಾತಾಡ್ತೀನಿ, ನೀನು ಸಮಾಧಾನ ಆಗಿರು ಅಂತಾನೆ ಮಾಧವ. ಈಚೆ ಕಪಲ್ ಕಾಂಪಿಟೇಷನಲ್ಲಿ ಆ್ಯಂಕರ್ ಬಂದು, ನಮಸ್ಕಾರ ಬೆಂಗಳೂರು. ಸೊ ಇನ್ನೇನು ಕೆಲವು ಕ್ಷಣಗಳಲ್ಲಿ ನಮ್ಮ ಬೆಸ್ಟ್ ಕಪಲ್ ಕಾಂಪಿಟೇಷನ್ ಸ್ಟಾರ್ಟ್ ಆಗ್ತಿದೆ. ನಮ್ಮ ಈ ಕಾಂಪಿಟೇಷನ್ನಲ್ಲಿ ಎಷ್ಟು ರೌಂಡ್ ಇರುತ್ತೆ, ಯಾವುದೆಲ್ಲ ಗೇಮ್ಸ್ ಇರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಗಾಯ್ಸ್. ಈಗ ನಮ್ಮ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗ್ತಾ ಇದೆ. ಈ ರೌಂಡಲ್ಲಿ ಆ ಟೇಬಲ್ ಮೇಲಿರೋ ಬಲೂನ್ಸ್ನ ಇಲ್ಲಿರೋ ಬಾಕ್ಸ್ಗೆ ಹಾಕಬೇಕಾಗುತ್ತೆ. ಆದರೆ ಒಂದು ಟ್ವಿಸ್ಟ್ ಇದೆ ಇದರಲ್ಲಿ. ಗಂಡ ಯಾವುದೇ ಕಾರಣಕ್ಕೂ ಒಂದು ಬಲೂನನ್ನು ಟಚ್ ಮಾಡೋ ಹಾಗಿಲ್ಲ. ಹೆಂಡ್ತಿನೇ ಎಲ್ಲ ಬಲೂನನ್ನು ಆ ಬಾಕ್ಸ್ಗೆ ಹಾಕಬೇಕಾಗುತ್ತೆ. ಆದರೆ ಗಂಡ ಹೆಂಡ್ತಿನೇ ಎತ್ಕೊಂಡು ಅವರಿಗೆ ಹೆಲ್ಪ್ ಮಾಡ್ಬೋದು. ಟೈಮ್ ಆಗೋಷ್ಟರಲ್ಲಿ ಯಾವ ಕಪಲ್ಸ್ ಬಾಕ್ಸಲ್ಲಿ ಜಾಸ್ತಿ ಬಲೂನ್ಸ್ ಇರುತ್ತೋ ಆ ಕಪಲ್ಸ್ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ. ಸೆಕೆಂಡ್ ರೌಂಡಲ್ಲಿ ಫ್ಯಾಮಿಲಿ ವ್ಯಾಲ್ಯೂಸ್ ಅಂದರೆ ಏನು, ಗಂಡ ಹೆಂಡತಿ ಸಂಬಂಧ ಅಂದ್ರೇನು, ಗಂಡ ಹೆಂಡತಿ ಸಂಬಂಧದಲ್ಲಿ ಯಾವುದು ತುಂಬ ರೆಸ್ಪಾನ್ಸಿಬಲ್ ಸ್ಥಾನ, ಈ ಥರ ಒಂದಿಷ್ಟು ಕ್ವಶನ್ಸ್ನ ಕೇಳ್ತಾರೆ. ಆ್ಯಂಡ್ ಫೈನಲ್ ರೌಂಡಲ್ಲಿ ಗಂಡ ಹೆಂಡತಿ ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರ ಇಷ್ಟ ಕಷ್ಟಗಳನ್ನು ತಿಳ್ಕೊತಾರೆ ಇಲ್ವೋ ಅಂತ ನೋಡ್ತಾರೆ ಅಂತಾಳೆ ಆ್ಯಂಕರ್. ಕೇಶವ ಒಂದೊಂದು ರೌಂಡ್ಸ್ ಬಗ್ಗೆ ಕೇಳ್ತಾ ಇದ್ರು. ನಾನಂತೂ ಫುಲ್ ಎಕ್ಸೈಟ್ ಆಗ್ತಿದ್ದೀನಿ ಕಣೋ, ಎಷ್ಟು ಚೆನ್ನಾಗಿರುತ್ತಲ್ವಾ, ನಾನಂತೂ ಫುಲ್ ಜೋಶಲ್ಲಿದ್ದೀನಿ ಅಂತಾಳೆ ಮೀನಾ. ನನಗೂ ಅಷ್ಟೇ ಮೀನಾ, ಸಖತ್ತಾಗಿದೆ. ಗೆದ್ದರೆ ಟ್ರೋಫಿ, ಇಲ್ಲ ಅಂದರೆ ಟೋಪಿ ಹಾಕ್ಕೊಂಡು ಮನೆಗೆ ಹೋಗೋಣ ಅಂತಾನೆ ಕೇಶವ. ಆಗ ಆ್ಯಂಕರ್, ಈ ಕಾಂಪಿಟೇಷನಲ್ಲಿ ವಿನ್ ಆಗಿರೋರಿಗೆ ನಮ್ಮ ಹೋಟೆಲ್ ಕಡೆಯಿಂದ 1,00,000 ರೂಪೀಸ್ ಕ್ಯಾಶ್ ಪ್ರೈಸ್ ಇರುತ್ತೆ ಅಂತಾಳೆ. ಕೇಶವ, 1,00,000? ಕೇಶವ, ನಿನಗೆ 1,00,000 ಸಿಕ್ಕಿದ್ರೆ ಏನು ಮಾಡ್ತೀಯಾ ಅಂತಾಳೆ ಮೀನಾ. ನಮ್ಮ ಅಂಗಡಿನ ರಿನಿವೇಟ್ ಮಾಡಿಸ್ಬಿಡ್ತೀನಿ ಮೀನಾ, ನೀನೇನು ಮಾಡ್ತೀಯಾ ಅಂತಾನೆ ಕೇಶವ. ನಿನಗೆ ಈ ಕ್ವಶನ್ ಕೇಳಿ ತಪ್ಪು ಮಾಡಿದೆ ಕೇಶವ, ನನಗೆ ಆಸೆನೇ ಹೋಯ್ತು ಅಂತಾಳೆ ಮೀನಾ. ಏನೇ ಮಾಡ್ತೀಯಾ 1,00,000 ಸಿಕ್ಕಿದ್ರೆ ಅಂತಾನೆ ಕೇಶವ. ನಾನು ನಿನ್ನನ್ನು ಮೊನಾಲಿಗೆ ಕರ್ಕೊಂಡು ಹೋಗಿ ಬಿಸಿ ಬಿಸಿ ನೂಡಲ್ಸ್ ಕೊಡಿಸ್ತೀನಿ ಅಂತಾಳೆ ಮೀನಾ. ಅಯ್ಯೋ ಮೀನಾ, ನಮ್ಮ ಅಂಗಡಿಲೇ 20 ರೂಪಾಯಿ ಪ್ಯಾಕೆಟ್ ನೂಡಲ್ಸ್ ಸಿಗುತ್ತೆ, ಸಖತ್ತಾಗಿರುತ್ತೆ, ಅದನ್ನೇ ಮನೇಲಿ ತಿನ್ಬೋದು, ಮೊನಾಲಿಗೆ ಯಾಕೆ ಹೋಗಬೇಕು ಅಂತಾನೆ ಕೇಶವ. ಕೂತ್ಕೊಂಡು ತಿನ್ನು ಅಂತಾಳೆ ಮೀನಾ. ಆಗ ಆ್ಯಂಕರ್, ಎಲ್ಲರೂ ರೆಡಿ ಇದ್ದೀರಲ್ಲ ಕಪಲ್ಸ್ ಅಂತಾಳೆ. ಎಲ್ಲರೂ ರೆಡಿ ಅಂತ ಕೂಗ್ತಾರೆ. ಈಚೆ ಪರಮೇಶ್ವರ್ ಪೇಪರ್ ಹಿಡ್ಕೊಂಡು, ಲಕ್ಷಗಟ್ಟಲೆ ಸಾಲ ಮಾಡಿದ ವ್ಯಕ್ತಿ ಊರು ಬಿಟ್ಟು ಪರಾರಿ ಅಂತ. ಈಗ ನಮಗೆ ಯಾಕೆ ಈ ನ್ಯೂಸು, ನಾವೆಲ್ಲ ಸಾಲದಿಂದ ಮುಕ್ತಿ ಅಂತಾರೆ. ಆಗ ಪರಮೇಶ್ವರ್ ತಂಗಿ ಮತ್ತು ತಂಗಿ ಗಂಡ ಬರ್ತಾರೆ. ಬಂದು ಅಣ್ಣ ಅಂತ ಕರೀತಾರೆ ತಂಗಿ. ಪದ್ಮಾ ಅಂತಾರೆ ಪರಮೇಶ್ವರ್. ಹೇಗಿದ್ಯಾ ಅಣ್ಣ ಅಂತಾಳೆ ಪದ್ಮಾ. ಚೆನ್ನಾಗಿದ್ದೀನಮ್ಮ, ನೀವು ಯಾಕೆ ಬಂದ್ರಿ ಅಂತಾರೆ ಪರಮೇಶ್ವರ್. ಹಾಂ ಅಂತಾಳೆ ಪದ್ಮಾ. ಅಲ್ಲ, ನೀವು ಯಾವಾಗ ಬಂದ್ರಿ ಅಂದೆ ಅಂತಾರೆ ಪರಮೇಶ್ವರ್. ಈಗ ತಾನೇ ಬಂದಲ್ವಣ್ಣ, ಅತ್ತಿಗೆ ಇಲ್ಲಿ ಕಾಣಿಸ್ತಿಲ್ಲ ಅಂತಾರೆ ಪದ್ಮಾ. ವೀಣಾ ಅಂತ ಕರೀತಾರೆ ಪರಮೇಶ್ವರ್. ಕೂತ್ಕೊಳ್ಳಿ ಅಂತಾರೆ. ಆಗ ವೀಣಾ ಬರ್ತಾರೆ. ಚೆನ್ನಾಗಿದ್ರೆ ಅತ್ತಿಗೆ ಅಂತಾಳೆ ಪದ್ಮಾ. ಇಷ್ಟೊತ್ತು ಚೆನ್ನಾಗಿದ್ವಿ, ಪರವಾಗಿಲ್ಲ, ಈಗ ನೀವು ಬಂದ್ರಲ್ಲ ತುಂಬ ಚೆನ್ನಾಗಿರ್ತೀವಿ ಅಂತ ಹೇಳೋಕೆ ಬಂದೆ ಅಂತಾರೆ ವೀಣಾ. ಹೇಗೋ ಮದುವೆಗೆ ಬಂದಿರಲಿಲ್ವಲ್ವಾ ಅತ್ತಿಗೆ, ನಿಮ್ಮನ್ನು ಮಾತಾಡಿಸ್ಕೊಂಡು ಹಾಗೆ ದುಡ್ಡು ಕೊಟ್ಟಿದ್ವಲ್ವಾ, ಹೋಗೋಕ್ಕೂ ಮುಂಚೆ ತಗೊಂಡು ಹೋಗೋಣ ಅಂತ ಬಂದ್ವಿ ಅಂತಾರೆ ಪದ್ಮಾ. ಅಂತ ಪರಮೇಶ್ವರ್ ಶಾಕ್ನಿಂದ ನಿಂತ್ಕೋತಾರೆ. ಯಾಕೆ ಪರಮೇಶ್ವರ್ ಅವರೇ, ಏನಾಯಿತು ಅಂತಾರೆ ಪದ್ಮಾ ಗಂಡ. ಅದು ನಿಮ್ಮ ದುಡ್ಡು ನಮ್ಮ ಕೈನಲ್ಲಿ ಇಲ್ಲ ಅಂತಾರೆ ಪರಮೇಶ್ವರ್. ಕೈನಲ್ಲಿ ಇಲ್ಲ ಅಂದರೆ ಅಂತಾರೆ ಪದ್ಮಾ. ಅದೇ ಅಮ್ಮ, ಪ್ರಿಯಾ ಮದುವೆ ಆಯ್ತಲ್ಲ, ಅದಕ್ಕೆ ಎಲ್ಲ ಖರ್ಚನ್ನು ನಾವೇ ಮಾಡಿದ್ವಿ. ಅದು ಚೌಟ್ರಿ, ಡೆಕೋರೇಷನು, ಅದು ಇದು ಅಂತ ತುಂಬ ಖರ್ಚಾಗೋಯ್ತಮ್ಮ. ಅದಕ್ಕೆ ಸ್ವಲ್ಪ ದುಡ್ಡು ಕಡಿಮೆ ಬಿತ್ತು, ಅದಕ್ಕೆ ನಿಮ್ಮ ದುಡ್ಡನ್ನು ಬಳಸ್ಕೊಂಡು ಬಿಟ್ವಿ ಅಂತಾರೆ ಪರಮೇಶ್ವರ್. ಯಾರನ್ನ ಕೇಳಿ ಬಳಸ್ಕೊಂಡೆ ಅಣ್ಣ ನೀನು ಅಂತಾಳೆ ಪದ್ಮಾ. ನಾವು ಊರಲ್ಲಿ ಇರಲ್ಲ, ನಿಮ್ಮ ಕೈಲಿ ಇದ್ದರೆ ದುಡ್ಡು ಭದ್ರವಾಗಿರುತ್ತೆ ಅಂತ ಕೊಟ್ಟರೆ ನೀವು ಹೀಗ ಮಾಡೋದು ಅಂತಾರೆ ಪದ್ಮನ್ ಗಂಡ. ಅದೆಲ್ಲ ನನಗೆ ಗೊತ್ತಿಲ್ಲ ಅಣ್ಣ, ಇವರಿಗೆ ಆಪ್ರೇಷನ್ ಮಾಡಿಸೋಕ್ಕೆ ನಮ್ಮ ದುಡ್ಡು ಬೇಕೇ ಬೇಕು ಅಂತಾರೆ ಪದ್ಮಾ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ, ಇದ್ದಕ್ಕಿದ್ದಾಗೆ ದುಡ್ಡು ಬೇಕು ಅಂದರೆ ನಾವು ಎಲ್ಲಿಂದ ತರೋಣ, ನಮ್ಮ ಹಿತ್ತಲಲ್ಲಿ ಏನು ಗಿಡ ನೆಟ್ಟಿದ್ದೀವ ಕಿತ್ತು ಕೊಡೋದಕ್ಕೆ, ಒಂದು 3 ತಿಂಗಳು ದುಡ್ಡು ಇಟ್ಕೊಳ್ಳಿ ಅಂತ ನೀವು ಕೊಟ್ಟೋದ್ರಿ, ಇದ್ದಕ್ಕಿದ್ದ ಹಾಗೆ ಪ್ರಿಯನ್ ಮದುವೆ ಫಿಕ್ಸ್ ಆಗೋಯ್ತು, ನಮ್ಮ ಹತ್ರನೂ ದುಡ್ಡು ಸ್ವಲ್ಪ ಕಡಿಮೆ ಬಿತ್ತಲ್ಲ ಅಂತ ನಿಮ್ಮ ದುಡ್ಡನ್ನು ಬಳಸ್ಕೊಂಡು ಬಿಟ್ವಿ ಅಂತಾರೆ ವೀಣಾ.
ಈಚೆ ಕಪಲ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಕೇಶವ ಮೀನನ್ನು ಎತ್ಕೊಂಡು ಬಲೂನ್ ಹಾಕ್ತಾನೆ. ಬೇರೆಯವರೆಲ್ಲ ಸುಸ್ತಾಗಿ ಅರ್ಧದಲ್ಲಿ ನಿಂತ್ಕೋತಾರೆ. ಆಗ ಆ್ಯಂಕರ್, ಈಗ ಸದ್ಯಕ್ಕೆ ಮೊದಲನೇ ರೌಂಡ್ನ 2ನೇ ಬಾರ್ ಸ್ಟಾರ್ಟ್ ಆಗ್ತಿದೆ, ಕೌಂಟ್ ಡೌನ್ 3, 2, 1 ಅಂತಾಳೆ. ಕಪಲ್ಸ್ ಬಲೂನ್ ಹಾಕ್ತಾರೆ. ಈಚೆ ಪದ್ಮಗಂಡ, ಏನು ಪರಮೇಶ್ವರ್ ಅವರೇ, ನಿಮ್ಮನ್ನು ನಂಬಿ ನಾವು ದುಡ್ಡು ಇಟ್ಟಿದ್ರೆ ನೀವು ಹೀಗೆ ಮಾಡಿದ್ರಲ್ಲ, ನನ್ನ ದುಡ್ಡು ನನಗೆ ಬೇಕೇ ಬೇಕು ಅಷ್ಟೇ ಅಂತಾರೆ. ಪದ್ಮ, ನಿನ್ನ ಗಂಡ ನಿಂತ ಕಾಲಲ್ಲೇ ದುಡ್ಡು ಬೇಕು ಅಂದರೆ ಇಲ್ಲಿಂದ ತಂದು ಕೊಡ್ಲಮ್ಮ, ನಾನೇನು ಚಟಕ್ಕೋಸ್ಕರ ದುಡ್ಡನ್ನು ಖಾಲಿ ಮಾಡಲಿಲ್ವಲ್ಲಮ್ಮ, ನಿನಗೆ ಗೊತ್ತಲ್ವಾ ನಮ್ಮ ಪ್ರಿಯಂಗೆ ಯಾವ ಸಂಬಂಧನೂ ಕೂಡಿ ಬರ್ತಿರ್ಲಿಲ್ಲ. ದೇವ್ರ ದಯೆಯಿಂದ ಈ ಸಂಬಂಧ ಕೂಡಿ ಬಂತು. ನಮ್ಮ ಕೈನಲ್ಲಿ ದುಡ್ಡಿಲ್ಲದೆ ಇದ್ದರೂ ಮಗಳ ಜೀವನ ಹಾಳಾಗಬಾರ್ದು ಅಂತ ಧೈರ್ಯವಾಗಿ ಮದುವೆ ಮಾಡಿಕೊಟ್ವಿ ಅಮ್ಮ, ಹಾಗಾಗಿ ನಿಮ್ಮ ದುಡ್ಡನ್ನು ಅನಿವಾರ್ಯವಾಗಿ ಬಳಸಬೇಕಾಯ್ತು ಅಂತಾರೆ ಪರಮೇಶ್ವರ್. ಇಷ್ಟಕ್ಕೂ ನಾವು ದುಡ್ಡು ಕೊಡಲ್ಲ ಅಂತ ಹೇಳ್ತಿಲ್ಲ, ಆದರೆ ಈಗ ಸದ್ಯಕ್ಕೆ ನಮ್ಮ ಕೈನಲ್ಲಿಲ್ಲ, ಆದಷ್ಟು ಬೇಗ ನಿಮ್ಮ ದುಡ್ಡು ಕೊಟ್ಬಿಡ್ತೀವಿ ಅಂತಾರೆ ವೀಣಾ. ನೋಡಮ್ಮ ಪದ್ಮ, ದೊಡ್ಡ ಮನಸ್ಸು ಮಾಡಿ ನಮಗೆ ಒಂದೇ 1 ತಿಂಗಳು ಟೈಮ್ ಕೊಡಮ್ಮ, ಸಾಕು, ನಿನ್ನ ದುಡ್ಡನ್ನು ವಾಪಸ್ ಕೊಡ್ತೀವಿ ಅಂತಾರೆ ಪರಮೇಶ್ವರ್. ಅದೆಲ್ಲ ನನಗೆ ಗೊತ್ತಿಲ್ಲ ಪರಮೇಶ್ವರ್ ಅವರೇ, ನನ್ನ ಕಾಲಿಗೆ ಆಪ್ರೇಷನ್ ಮಾಡಿಸ್ಲೇಬೇಕು, ನನ್ನ ದುಡ್ಡು ನನಗೀಗ ಬೇಕು ಅಷ್ಟೇ ಅಂತಾರೆ ತಂಗಿ ಗಂಡ. ಪದ್ಮ, ಹೇಳಮ್ಮ ನಿನ್ನ ಗಂಡಂಗೆ ಅಂತಾರೆ ಪರಮೇಶ್ವರ್. ರೀ, ಅವರು ಏನು ತಪ್ಪು ಮಾಡಿದ್ದಾರೆ, ಮದುವೆಗೆ ಅಂತ ದುಡ್ಡು ಬಳಸ್ಕೊಂಡಿದ್ದಾರೆ, 1 ತಿಂಗಳು ಟೈಮ್ ಕೊಡ್ರಿ, ಅಷ್ಟರಲ್ಲಿ ಹೇಗಾದರೂ ಮಾಡಿ ವಾಪಸ್ ಕೊಡ್ತಾರೆ. ರೀ, ನಾವು ಇವ್ರ ಜೊತೆ ಜಗಳ ಮಾಡಿಕೊಂಡ್ರೆ ನನಗೆ ತವರು ಅಂತ ಯಾರಿರ್ತಾರೆ ಹೇಳಿ, ಸ್ವಲ್ಪ ದಿನ ಟೈಮ್ ಕೊಡೋಣ ರೀ, ಪ್ಲೀಸ್ ರೀ ಅಂತಾರೆ ಪದ್ಮ. ನೋಡು ಪದ್ಮ, 1 ತಿಂಗಳೆಲ್ಲ ಆಗೋದಿಲ್ಲ, 15 ದಿವಸದಲ್ಲಿ ನನ್ನ ದುಡ್ಡು ನನಗೆ ಬೇಕು ಅಷ್ಟೇ. ಏನು ನೀನು ಹೇಳ್ತಿದ್ಯಾ ಅಂತ ಸ್ವಲ್ಪ ಟೈಮ್ ಕೊಡ್ತಿದ್ದೀನಿ, ಹೇಳಿಬಿಡು ಅವರಿಗೆ ಅಂತ ಹೋಗ್ತಾರೆ ತಂಗಿ ಗಂಡ. ಅಣ್ಣ, ದಯವಿಟ್ಟು ಹೇಗಾದರೂ ಮಾಡಿ 15 ದಿನದ ಒಳಗಡೆ ದುಡ್ಡನ್ನು ವಾಪಸ್ ಕೊಟ್ಬಿಡೋಣ, ಇಲ್ಲ ಅಂದರೆ ಅವ್ರ ದುಡ್ಡಿಗೋಸ್ಕರ ಯಾವ ಮಟ್ಟಕ್ಕೆ ಬೇಕಿದ್ರೂ ಇಳಿತಾರೆ ಅಣ್ಣ. ಅತ್ತಿಗೆ, ನಾನು ನಿನ್ನ ಹೊರಡ್ತೀನಿ ಅಂತ ಹೋಗ್ತಾರೆ ಪದ್ಮ. ಈಚೆ ಕೇಶವ ಮೀನಾ, ಫಸ್ಟ್ ರೌಂಡ್ ನಾವೇ ಫಸ್ಟ್ ಕಣೋ, ಆದರೂ ಈ ರೌಂಡಲ್ಲಿ ಗೆಲ್ಲೋಕೆ ನೀನೇ ಕಾರಣ, ಯಾಕಂದರೆ ಬಲೂನ್ನ ನೀನು ಅಯಸ್ಕಾಂತದ ತರಹ ರಪ್ರಪ ಅಂತ ಹಿಡ್ಕೋತಾ ಇದ್ದೆ, ಅದಕ್ಕೆ ನಾವು 11 ಬಲೂನ್ ಹಾಕಿದ್ದು ಅಂತಾನೆ. ಅದು ಬಿಡು ಪಾಪ, ನೀನು ಒಳ್ಳೆ ಕ್ರಿಕೆಟರ್ ಥರ ರನ್ಗೆ ಓಡ್ತಾರಲ್ಲ ಗುಡುಗುಡು ಅಂತ, ಹಾಗೆ ಸ್ಪೀಡಾಗಿ ಓಡ್ದೆ ಕಣೋ, ಅದಕ್ಕೆ ನಾವಿಬ್ಬರು ಗೆದ್ದಿದ್ದು ಅಂತಾಳೆ ಮೀನಾ. ನಾವಿಬ್ಬರು ಆಡಿದ್ದಕ್ಕೆ ಗೆದ್ದಿದ್ದು ಅಂತಾನೆ ಕೇಶವ. ಇದು ಮಾತು ಅಂದರೆ ಅಂತಾಳೆ ಮೀನಾ. ಆಗ ಆ್ಯಂಕರ್, ಈಗ ನಿಮ್ಮ 2ನೇ ರೌಂಡು ಸ್ಟಾರ್ಟ್ ಆಗುತ್ತೆ. ನಮ್ಮ ಜಡ್ಜಸ್ ಗಂಡ ಹೆಂಡತಿ ಇಬ್ಬರನ್ನ ಸಪ್ರೇಟಾಗಿ ಮಾತಾಡಿಸ್ತಾರೆ. ಸೊ ಆಲ್ ದಿ ಬೆಸ್ಟ್ ವೆರಿ ಗಾಯ್ಸ್ ಅಂತಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ, ಹೆಂಡತಿ ಆನ್ಸರ್ ಮಾಡುವಾಗ ಗಂಡ ಇರೋ ಹಾಗಿಲ್ಲ, ಗಂಡ ಆನ್ಸರ್ ಮಾಡುವಾಗ ಹೆಂಡತಿ ಇರೋ ಹಾಗಿಲ್ಲ. ಈಗ ಫಸ್ಟ್ ಸ್ಟೇಜ್ಗೆ ಬರ್ತಿರೋ ಕಪಲ್ಸ್ ಅಭಿಷೇಕ್ ಆ್ಯಂಡ್ ರೀಶಾ ಅಂತಾರೆ ಆ್ಯಂಕರ್. ಆಗ ಇಬ್ಬರು ಅಲ್ಲಿಗೆ ಸ್ಟೇಜಿಗೆ ಬರ್ತಾರೆ. ಅಲ್ಲಿಂದ ಹೆಂಡತಿ ಹೋಗ್ತಾಳೆ. ಆಗ ಜಡ್ಜ್, ಹೇಳಿ ಅಭಿಷೇಕ್, ಗಂಡ ಹೆಂಡತಿ ಇವರಲ್ಲಿ ಯಾರಿಗೆ ಮೊದಲನೇ ಸ್ಥಾನ ಅಂತಾರೆ. ಎರಡೂ ಸೇಮ್, ಬಟ್ ಹೇಳೋದಾದರೆ ಗಂಡ ಅನ್ನೋ ಪೊಸಿಷನ್ ದೊಡ್ಡದು, ಯಾಕಂದರೆ ಗಂಡಂಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಹೆಂಡತಿ ಆದವಳು ಜಾಬ್ ಮಾಡದೇ ಇದ್ರೂ ನಡೆಯುತ್ತೆ, ಆದರೆ ಗಂಡ ಮಾಡಲೇಬೇಕಾಗುತ್ತೆ ಅಂತಾನೆ ಅಭಿಷೇಕ್. ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ನನಗೆ ಅಪ್ಪ ಅಮ್ಮ ಎಲ್ಲರೂ ಇದ್ದರೆ ಇಷ್ಟ ಆಗುತ್ತೆ, ನನಗೆ ಆ ಥರ ಇರೋದೇ ತುಂಬ ಇಷ್ಟ. ನಮ್ಮ ಪೇರೆಂಟ್ಸ್ ಮೈಸೂರಲ್ಲಿದ್ದಾರೆ, ನೆಕ್ಸ್ಟ್ ಇಯರ್ ಅವರನ್ನು ಇಲ್ಲಿಗೆ ಕರ್ಸ್ಕೋತೀನಿ ಅಂತಾನೆ ಅಭಿಷೇಕ್. ಇದಕ್ಕೆ ನಿಮ್ಮ ವೈಫ್ ಒಪ್ಕೋತಾರಾ ಅಂತಾರೆ ಜಡ್ಜ್. ಖಂಡಿತ ಒಪ್ಕೋತಾಳೆ, ನಾನು ಹೇಳೋದನ್ನು ಅವಳು ಬೇಡ ಅನ್ನೋದೇ ಇಲ್ಲ. ಆಗ ಜಡ್ಜ್, ರಿಷಾ ಅವರೇ, ಗಂಡ ಹೆಂಡತಿ ಮಾತ್ರ ಇರೋದು ಇಷ್ಟನಾ ಅಥವಾ ಗಂಡನ ಫ್ಯಾಮಿಲಿ ಜೊತೆ ಇರೋದು ಇಷ್ಟನಾ ಅಂತ ಕೇಳ್ತಾರೆ. ಓ ಮೈ ಗಾಡ್, ಜಾಯಿಂಟ್ ಫ್ಯಾಮಿಲಿ ನನಗೆ ಒಂಚೂರು ಇಷ್ಟ ಇಲ್ಲ, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಗಂಡ ಅವ್ರ ಪೇರೆಂಟ್ಸ್ನ ಕರ್ಕೊಂಡು ಬಂದು ಇಟ್ಕೊಳ್ಳೋದಿಲ್ಲ ಅಂತಾಳೆ. ನಂತರ ಆ್ಯಂಕರ್, ಅಭಿಷೇಕ್ ಸರ್ ಪ್ಲೀಸ್ ಕಮ್ ಇನ್ ಅಂತಾಳೆ. ಇಬ್ಬರು ಚೆನ್ನಾಗಿ ಆಟ ಆಡಿದ್ದೀರಾ, ರಿಸಲ್ಟನ್ನು ಬೇಗ ಹೇಳ್ತೀವಿ ಅಂತಾಳೆ. ಅವ್ರು ಹೋಗ್ತಾರೆ. ನಂತರ ಅನುಷಾ ಹಾಗೂ ಅಶೋಕ ಕಪಲ್ಸ್ ಬರ್ತಾರೆ. ಆ್ಯಂಕರ್ ಅವರನ್ನು ಹೆಂಡ್ತಿನ ಆಚೆ ಕಳಿಸ್ತಾರೆ. ಗಂಡ ಹೆಂಡತಿ ಇಬ್ಬರಲ್ಲಿ ಮೊದಲನೇ ಸ್ಥಾನ ಯಾರಿಗೆ ಅಂತ ಜಡ್ಜ್ ಕೇಳ್ತಾರೆ. ಗಂಡ ಹೆಂಡತಿ ಇಬ್ಬರಲ್ಲಿ 2 ಸ್ಥಾನಕ್ಕೂ ಅದರದ್ದೇ ಆದ ಇಂಪಾರ್ಟೆನ್ಸ್ ಇದೆ ಅಂತಾನೆ ಅಶೋಕ್. ಗಂಡ ಹೆಚ್ಚು ಹೆಂಡತಿ ಕಮ್ಮಿ ಅನ್ನೋ ಯಾವುದೇ ಭೇದ ಭಾವ ಇಲ್ಲ, ಗಂಡಂಗೆ ಅವರದ್ದೇ ಆದ ಜವಾಬ್ದಾರಿ ಇರುತ್ತೆ, ಹೆಂಡತಿಗೆ ಅವಳದ್ದೇ ಆದ ಜವಾಬ್ದಾರಿ ಇರುತ್ತೆ ಅಂತಾಳೆ ಅನುಷಾ. ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತಾರೆ. ಜಾಯಿಂಟ್ ಫ್ಯಾಮಿಲಿನ ಇಲ್ಲ ಗಂಡ ಹೆಂಡತಿ ಇಬ್ಬರೇನಾ ಅಂತ ಕೇಳಿದರೆ ನಾನು ಹೇಳೋದು ಜಾಯಿಂಟ್ ಫ್ಯಾಮಿಲಿನೇ ಅಂತಾನೆ, ಯಾಕಂದರೆ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಮನೇಲಿರೋದು ನನಗೂ ನನ್ನ ಹೆಂಡತಿಗೂ ತುಂಬ ಇಷ್ಟ ಅಂತಾನೆ ಅಶೋಕ್. ಕೂಡು ಕುಟುಂಬ ಅಂದರೆ ಕಷ್ಟ ಸುಖನ ಅಂತ ಹಂಚ್ಕೋಬಹುದು, ಖುಷಿ ಇರುತ್ತೆ, ತಮಾಷೆ ಇರುತ್ತೆ, ಏನಾದರೂ ಪ್ರಾಬ್ಲಮ್ ಆದಾಗ ನಮ್ಮ ಜೊತೆ ಎಲ್ಲರೂ ಇರ್ತಾರೆ ಅನ್ನೋ ಧೈರ್ಯ ಇರುತ್ತೆ. ನಮ್ಮ ಅತ್ತೆ ಮಾವ ನಮ್ಮ ಜೊತೆನೇ ಇದ್ದಾರೆ, ನಾವೆಲ್ಲರೂ ತುಂಬ ಖುಷಿಯಾಗಿದ್ದೀವಿ ಅಂತಾಳೆ ಅನುಷಾ. ಆಗ ಆ್ಯಂಕರ್ ಅಶೋಕನ್ನು ಕರೆದು, ನೀವಿಬ್ಬರು ತುಂಬ ಚೆನ್ನಾಗಿ ಆಡಿದ್ದೀರಾ, ರಿಸಲ್ಟ್ ಬರೋಕ್ಕೆ ಟೈಮ್ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಮೀನಾ ಕೇಶವನ ಸ್ಟೇಜ್ಗೆ ಕರೀತಾರೆ.
ಮೀನಾ ಆಚೆ ಹೋಗ್ತಾಳೆ. ಹೇಳಿ ಕೇಶವ ಅವರೇ, ಗಂಡ ಹೆಂಡತಿ ಸಂಬಂಧ ಅಂದರೆ ಹೇಗಿರಬೇಕು ಅಂತೀರಾ ಅಂತಾರೆ ಜಡ್ಜ್. ಗಂಡ ಹೆಂಡತಿಯ ಸಂಬಂಧ ಅಂದರೆ ಒಂಥರ ಟೀ ಡಿಕಾಕ್ಷನ್ ಮತ್ತು ಹಾಲಿನ ಸಂಬಂಧ ಇದ್ದ ಹಾಗೆ. ಹಾಲು ಜಾಸ್ತಿಯಾಗಿ ಟೀ ಡಿಕಾಕ್ಷನ್ ಕಡಿಮೆ ಆದರೂ ಟೀ ಚೆನ್ನಾಗಿರಲ್ಲ, ಟೀ ಡಿಕಾಕ್ಷನ್ ಜಾಸ್ತಿಯಾಗಿ ಹಾಲು ಕಡಿಮೆ ಆದರೆ ಟೀ ಚೆನ್ನಾಗಿರಲ್ಲ. ಅವೆರಡರ ಅಳತೆ ಸಮವಾಗಿರಬೇಕು, ಆವಾಗ ಟೀ ಚೆನ್ನಾಗಿರುತ್ತೆ ಅಂತಾನೆ ಕೇಶವ. ಗಂಡ ಮನೆ ಹೊರಗಡೆ ವ್ಯವಹಾರ ನಿಭಾಯಿಸಿದರೆ ಹೆಂಡತಿ ಮನೆ ಒಳಗಿನ ಸೂಕ್ಷ್ಮಗಳನ್ನು ನೋಡ್ಕೋತಾಳೆ. ಗಂಡ ದುಡಿದ್ರೆ ಹೆಂಡತಿ ಅದನ್ನು ಮನೆ ಖರ್ಚಿಗೆ ಹೇಗಪ್ಪ ನಿಭಾಯಿಸೋದು ಅಂತ ಯೋಚನೆ ಮಾಡಿ ಅದನ್ನು ಉಳಿಸೋದನ್ನು ಯೋಚನೆ ಮಾಡ್ತಾಳೆ. ಗಂಡ ಹೆಂಡತಿ ಅಂದರೆ ಒಂದೇ ಥರದ ಎರಡು ಚಕ್ರ ಇದ್ದಾಗೆ, ಆ ಎರಡು ಚಕ್ರ ಒಂದೇ ದಿಕ್ಕಲ್ಲಿ ಹೋದರೆ ಮಾತ್ರ ಜೀವನ ಚೆನ್ನಾಗಿರುತ್ತೆ ಅಂತಾಳೆ ಮೀನಾ. ನೀವು ಹೇಳೋದು ಕೇಳೋಕ್ಕೆ ತುಂಬ ಚೆನ್ನಾಗಿದೆ. ಜಾಯಿಂಟ್ ಫ್ಯಾಮಿಲಿನ ಅಥವಾ ಗಂಡ ಹೆಂಡತಿ ಇಬ್ಬರೇನಾ? ಇದ್ರ ಬಗ್ಗೆ ನಿಮ್ಮ ಹೆಂಡತಿ ಏನು ಹೇಳ್ತಾರೆ ಅಂತ ನಿಮ್ಮ ಅಭಿಪ್ರಾಯ ಅಂತಾರೆ ಜಡ್ಜ್. ಮೀನಾಗೆ ನಾನು ಕೂಡು ಕುಟುಂಬದಿಂದ ಹುಡುಗ ಅಂತ ಮೊದಲೇ ಗೊತ್ತಿತ್ತು. ಅದು ಗೊತ್ತಿದ್ದೇ ನನ್ನ ಮದುವೆ ಆಗಿರೋದು. ಅವಳು ನಮ್ಮನೇಲಿ ಸೊಸೆಯಾಗಿಲ್ಲ. ನಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ ನಾದಿನಿ ಅತ್ತಿಗೆ ಎಲ್ಲರ ಜೊತೆ ಒಬ್ಳಾಗಿದ್ದಾಳೆ. ಮನೆ ಮಗಳು ಅಂದರೆ ತಪ್ಪಿಲ್ಲ ಅಂತಾನೆ ಕೇಶವ. ಈಚೆ ಮೀನಾ ಅತ್ತೆ ಮಾವ ಓರಗಿತ್ತಿ ತಂಗಿ ಇವ್ರ ಜೊತೆ ಇರೋದೇ ಅಲ್ವಾ ಸರ್ ಅದೃಷ್ಟ. ಅಪ್ಪ ಅಮ್ಮನ ಬಿಟ್ಟು ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ಅವ್ರ ಅಪ್ಪ ಅಮ್ಮನ್ನೆಲ್ಲ ಇವಳ ಅಪ್ಪ ಅಮ್ಮನಲ್ಲಿ ಕಣ್ಕೋತಾಳೆ. ಆಗಲೇ ಅಲ್ವಾ ಸರ್ ಖುಷಿ. ನಮ್ಮ ಅತ್ತೆ ಮಾವನಲ್ಲಿ ನನಗೆ ನನ್ನ ಅಪ್ಪ ಅಮ್ಮ ಕಾಣಿಸ್ತಿರ್ತಾರೆ, ಮುಂದೇನೂ ಕಾಣಿಸ್ತಾನೆ ಇರ್ತಾರೆ. ಆ ನಂಬಿಕೆ ನನಗಿದೆ ಅಂತಾಳೆ ಮೀನಾ. ಈಚೆ ನಂದನ್ ಮನೆಗೆ ಬಂದು ನೀರು ತಗೊಂಡು ಬಾ ಅಂತ ಗಿರಿಜನ್ನ ಕರೀತಾರೆ. ನೀರನ್ನು ಪ್ರಿಯ ತಂದು ಕೊಡಬೇಕು ಅನ್ನುವಾಗ ಗಿರಿಜಾ ಅವಳ ಕೈಯಿಂದ ನೀರನ್ನು ತಗೊಂಡು ತಾನೇ ಕೊಡ್ತಾರೆ. ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅವನಿಗೆ. ಮಧ್ಯಾಹ್ನದಿಂದ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಈ ಮನೇಲಿ ಬೇರೆ ಯಾರಿಗಾದರೂ ಮೀನಾ ಫೋನ್ ಮಾಡಿದ್ಲಾ ಅಂತಾರೆ ನಂದನ್. ಆಗ ಅಮೂಲ್ಯ ಇಲ್ಲ ಮಾವ ಅಂತಾಳೆ. ಮೆಸೇಜ್ ಮಾಡಿದ್ರಲ್ಲ ಅಮೂಲ್ಯ ಅಂತಾಳೆ ಪ್ರಿಯಾ. ಏನು ಮೆಸೇಜ್ ಅಂತಾರೆ ನಂದನ್. ಅದು ಮೀನಾ ಮತ್ತು ಕೇಶವ ಫೋಟೋ ಕಳಿಸಿದ್ರು ಮಾವ. ಫೋಟೋನ ಅಂತಾರೆ ನಂದನ್. ಅಮೂಲ್ಯ ಫೋಟೋ ತೋರಿಸು ಅಂತ ಪ್ರಿಯಾ ತೋರಿಸ್ತಾಳೆ. ಯಾವುದು ಕಾಂಪಿಟೇಷನ್ಗೆ ಹೋಗಿ ಫೋಟೋ ತೆಗೆಸ್ಕೊಂಡಿದ್ರಲ್ವ ಇದು ಅಂತಾಳೆ ಪ್ರಿಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.